ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ್ ಬೆಳಗಿ ಅಂತ ಬೆಂಗಳೂರಿನಲ್ಲಿನ ಅಭಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋ ಮನೋವೈದ್ಯ. ಇವತ್ತಿನ ದಿವಸ ನಾವು ಡಿಮೆನ್ಷಿಯಾ ಬಗ್ಗೆ ಸ್ವಲ್ಪ ಮಾತಾಡೋಣ. ಡಿಮೆನ್ಷಿಯಾ ಅಂದ್ರೆ ವಯಸ್ಕರಲ್ಲಿ ಬರೋ ಒಂದು ಮನೋವ್ಯಾಧಿ. 65 ನಂತರ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ನೆನಪು ಶಕ್ತಿ ಕುಂತಾ ಹೋದಾಗೆಲ್ಲ ಒಂದು ಕಾಯಿಲೆ ಬರುತ್ತೆ, ಅದಕ್ಕೆ ನಾವು ಡಿಮೆನ್ಷಿಯಾ ಅಂತ ಕರಿತೀವಿ. ಯೂಶುವಲಿ ಇದು ಒಂದು ಹಲವಾರು ವರ್ಷಗಳಿಂದ ಬರ್ತಾ ಹೋಗ್ತಾ ಇರೋ ಒಂದು ಕಾಯಿಲೆ. ಇದು ಯೂಶುವಲಿ ಇದು ಕೆಲವು ದಿನಗಳಲ್ಲಿ, ವಾರಗಳಲ್ಲಿ, ತಿಂಗಳಿಂದ ವರ್ಷಾನುಗಟ್ಟಲೆ ಬೆಳೆದುಕೊಂಡು ಬಂದು ದೊಡ್ಡದಾಗಿ ಕಾಣ್ತಾ ಹೋಗ್ತಾ ಹೋದಾಗೆಲ್ಲ ಇದರಲ್ಲಿ ಪ್ರಮುಖ ಲಕ್ಷಣಗಳೇನಪ್ಪ ಅಂದ್ರೆ ಮರವು, ನೆನಪು ಶಕ್ತಿ ಕ್ಷೀಣ ಆಗ್ತಾ ಹೋಗುತ್ತೆ. ಮೊದಲು ಮನೆಯಲ್ಲಿ ಎತ್ತಿರೋ ಒಂದು ವಸ್ತುಗಳು ಎಲ್ಲಿಟ್ಟಿದ್ದೀನಿ ಗೊತ್ತಾಗೋದಿಲ್ಲ, ಮನೆಗೆ ಯಾರು ನೆಂಟರು ಸಂಬಂಧಿಕರು ಬಂದ್ರೆ ಅವ್ರ ಹೆಸರು ಕೂಡ್ಲೆ ಗೊತ್ತಾಗೋದಿಲ್ಲ, ದಾರಿ ತಪ್ಪು ಹೋಗ್ಬಿಡೋದು, ಒಂದು ವಸ್ತು ಬಗ್ಗೆ ಏನು ಹೇಳ್ಬೇಕಿದ್ರೆ ಆ ವಸ್ತು ಹೆಸರು ಬಾಯಲ್ಲಿ ಬರೋದಿಲ್ಲ. ಈ ರೀತಿ ನೆನಪು ಶಕ್ತಿ ಕುಂದುತ್ತಾ ಹೋಗುತ್ತೆ. ಯೂಶುವಲಿ ಮೊದಲು ರೀಸೆಂಟ್ ಮೆಮೊರಿ ಅಂದ್ರೆ ಇತ್ತೀಚಿನ ಮೆಮೊರಿ, ಈ 24-48 ಗಂಟೆ ಮಧ್ಯೆ ಆಗಿರೋ ವಸ್ತುಗಳು, ನಿನ್ನೆ ಮೊನ್ನೆ ಆಗಿರೋ ನೆನಪು ಶಕ್ತಿಗಳು ಕಮ್ಮಿ ಆಗ್ತಾ ಹೋದಾಗೆಲ್ಲ ಹಳೆ ನೆನಪುಗಳು ಕಮ್ಮಿ ಆಗ್ತಾನೆ ಹೋಗ್ತವೆ. ಇದ್ರ ಜೊತೆಗೆ ಮನುಷ್ಯನಿಗೆ ಒಂದು ಓವರ್ ಆಲ್ ಒಂದು ವ್ಯಕ್ತಿತ್ವದಲ್ಲಿ ಒಂದು ಕುಂದು ಕೊರತೆಗಳು ಕಾಣ್ತಾ ಹೋಗ್ತವೆ. ಮೊದಲಿನಷ್ಟು ಒಂದು ತಾಳ್ಮೆ ಇರೋದಿಲ್ಲ, ಮೊದಲಿನಷ್ಟು ಒಂದು ಚಾಕಚಕ್ಯತೆ ಇರೋದಿಲ್ಲ. ಸೊ ಮನುಷ್ಯ ಇಳಿಮುಖ ಆಗ್ತಾ ಹೋಗ್ತಾನೆ, ಒಂದು ಸ್ಲೋ ಆಗ್ತಾ ಹೋಗ್ತಾನೆ. ಅವನ ಭಾವನಾ ಲಹರಿ, ಯೋಚನಾ ಲಹರಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವನಿಗೆ ಒಂದು ವಸ್ತುನ, ಒಂದು ವಿಷಯನ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗ್ತಾ ಹೋಗುತ್ತೆ. ಸೊ ಆದ್ರಿಂದ ಎಲ್ಲರಿಗೂ ಮನೆಯಲ್ಲಿ ಯಾಕೆ ನಮ್ಮ ಅಪ್ಪ ಸ್ಲೋ ಆಗ್ತಾ ಇದಾರೆ, ಮೊದಲಿನಷ್ಟು ಚುರುಕು ಯಾಕೆ ಇಲ್ಲ ಅಂತ ಒಂದು ಅನಿಸಿಕೆ ಮಕ್ಕಳಲ್ಲೇ ಕಾಣಬಹುದು. ಡಿಮೆನ್ಷಿಯಾ ಕಾಯಿಲೆ ಒಂದು ಮೇನ್ ಪ್ರಾಬ್ಲಮ್ ಏನಂದ್ರೆ ಇದು ಗೊತ್ತಾಗೋ ಹೊತ್ತಿಗೆ ತುಂಬಾ ಟೈಮ್ ಆಗೋಗಿರುತ್ತೆ. ಆದ್ರಿಂದ ಮೊದಲು ಲಕ್ಷಣ ಕಂಡಾಗೆ ಒಂದು ವೈದ್ಯರಲ್ಲಿ, ನುರಿತ ವೈದ್ಯರಲ್ಲಿ ಹೋಗಿ ಕಂಡು ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾಗತ್ತೆ. ಇದ್ರ ಜೊತೆಗೆ ಭಾವನೆಗಳಲ್ಲಿ ಏರುಪೇರಾಗ್ತಾ ಹೋಗುತ್ತೆ. ತುಂಬಾ ಒಂದು ಖಿನ್ನತೆಯಿಂದ ಕೂತ್ ಬಿಡೋದು, ಗಾಬರಿಗೊಂಡ್ಬಿಡೋದು, ಹೆದರ್ಕೊಂಡ್ಬಿಡೋದು, ಅಥವಾ ಒಂದು ವ್ಯವಹಾರದಲ್ಲಿ, ವರ್ತನೆಗಳಲ್ಲಿ ಒಂದು ಅತಿಯಾದ ಕೋಪ ಇರ್ಬೋದು, ಅತಿಯಾದ ಒಂದು ಸಿಟ್ಟು ಇರ್ಬೋದು, ಅಥವಾ ಸೈಲೆಂಟ್ ಆಗ್ಬಿಡ್ತಾರೆ, ಮಾತಿಲ್ಲ ಕಥೆ ಇಲ್ಲ, ಸುಮ್ಮನೆ ಮಂದಗತಿಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಮನೆಯಲ್ಲಿ, ಊಟನೂ ಕೇಳೋದಿಲ್ಲ, ಯಾವುದನ್ನು ಕೇಳೋದಿಲ್ಲ. ಹಾಗೆ ಒಂದು ವೈಪರೀತ್ಯವಾಗಿ ವ್ಯಕ್ತಿತ್ವನೇ ಬದಲಾವಣೆ ಆಗ್ತಾ ಹೋಗುತ್ತೆ. ಕೆಲವರಿಗೆ ಆಲೋಚನೆಗಳಲ್ಲಿ ವ್ಯತ್ಯಾಸ ಕಾಣ್ತಾ ಹೋಗುತ್ತೆ, ಅನುಮಾನ, ಸಂಶಯ, ಕೆಲವರಿಗೆ ಹ್ಯಾಲುಸಿನೇಷನ್ಸ್, ಯಾರೋ ಮಾತಾಡ್ತಾ ಇದಾರೆ, ಯಾರೋ ಕರೀತಾ ಇದಾರೆ, ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದಾರೆ, ಹೆದರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಲಕ್ಷಣಗಳು ಕಂಡು ಬಂದಾಗ ಅದು ಮನೆಯವರಿಗೆ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಗ ಡಾಕ್ಟರ್ ಹತ್ರ ಹೋಗ್ತಾರೆ. ಯಾವುದಕ್ಕೂ ಈ ರೀತಿ 60, 65, 70 ವಯಸ್ಸಿನಲ್ಲಿ ನೆನಪು ಶಕ್ತಿ ಕಂಡು ಬಂದಾಗ ಕೂಡಲೇ ಡಾಕ್ಟರ್ ಹತ್ರ ಕರೆದು ಕುಳಿತು ಒಂದು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾಗತ್ತೆ. ಇದಕ್ಕೆ ಕಾರಣಗಳು ಹಲವಾರು ಇದಾವೆ, ಬಟ್ ಮೇನ್ ಇದಕ್ಕೆ ಆಲ್ಝೀಮರ್ಸ್ ಡಿಮೆನ್ಷಿಯಾ ಅನ್ನೋ ಒಂದು ಕಾಯಿಲೆ, ಟೈಪ್ ಆಫ್ ಡಿಮೆನ್ಷಿಯಾ ಇಸ್ ವೆರಿ ಕಾಮನ್ ಅಂತ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಮುಂಚಿತವಾಗಿ BP ಕಾಯಿಲೆಯನ್ನು ಬಳಲ್ತಾ ಇರೋರು, ಶುಗರ್ ಕಾಯಿಲೆನ ಬಳಲ್ತಾ ಇರೋ, ಅಥವಾ ಯಾವ್ದಾದ್ರು ಒಂದು ಸ್ಟ್ರೋಕ್, ಪಾರ್ಶ್ವವಾಯು, ಈ ರೀತಿ ಏನೋ ತೊಂದರೆ ಇದ್ದವರಿಗೆ ಈ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವು ಡಿಮೆನ್ಷಿಯಾ ರಿವರ್ಸಿಬಲ್ ಡಿಮೆನ್ಷಿಯಾಸ್ ಅಂತ ಹೇಳ್ತೀವಿ, ಅವನು ನಾವು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಈಗ ಥೈರಾಯ್ಡ್ ಕಾಯಿಲೆಯಿಂದ ಬಂದಿರುವಂತ ಡಿಮೆನ್ಷಿಯಾ ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಬಂದಿರೋ ಡಿಮೆನ್ಷಿಯನ್ನ ಆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ವಾಪಸ್ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಕಡಿಮೆ ಪರ್ಸೆಂಟೇಜ್ ಆಫ್ ಪೀಪಲ್ ಅಲ್ಲಿ ಇದು ಸಾಧ್ಯ, ಬಟ್ ಅದನ್ನ ಇದ್ದಾಗ ಅದನ್ನ ಉಪಯೋಗ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದರ ಮ್ಯಾನೇಜ್ಮೆಂಟ್, ಇದನ್ನ ಹೇಗೆ ನೋಡ್ಕೊಳ್ಳೋದು, ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಲಕ್ಷಣಕ್ಕೆ ಅನುಗುಣವಾಗಿ, ಯಾರಿಗೆ ಖಿನ್ನತೆ ಜಾಸ್ತಿ ಇರುತ್ತೆ ಅವರಿಗೆ ಖಿನ್ನತೆ ಟ್ರೀಟ್ಮೆಂಟು, ಯಾರಿಗೆ ಹೆದರಿಕೆ, ಭಯ, ಅನುಮಾನ, ಸಂಶಯ ಜಾಸ್ತಿ ಇರುತ್ತೆ ಅವರಿಗೆ ಅದಕ್ಕೆ ತಕ್ಕ ಹಾಗೆ ಮಾತ್ರೆಗಳನ್ನ ಕೊಡುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇದಕ್ಕೆ ಡೋನಫಿಸಿಲ್, ಮಿಮೆಂಟಿನ್, ರಿವಾಸ್ಟಿಕ್ಮಿನ್ ಅಂತ ಮಾತ್ರೆಗಳಿರ್ತವೆ. ಈ ಮಾತ್ರೆಗಳನ್ನ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ರೆ ಕೆಲವು ಲಾಭ ಇದೆ. ಅಷ್ಟು ನಮ್ಗೆ ದೊಡ್ಡ ಇದಕ್ಕೆ ಚಿಕಿತ್ಸೆ ಅಂತ ಏನು ಉಪಯುಕ್ತವಾದ ಚಿಕಿತ್ಸೆ ಇನ್ನೂ ಸಿಕ್ಕಿಲ್ಲ ನಮಗೆ. ಅದ್ರ ಜೊತೆಗೆ ನಾವು ಅವರ ಒಂದು ಪರ್ಸನಲ್ ಕೇರ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅವರ ಒಂದು ಸ್ನಾನ ಇರ್ಬೋದು, ಬ್ರಷ್ ಇರ್ಬೋದು, ಅವರ ಒಂದು ಡ್ರೆಸ್ಸಿಂಗ್ ಇರ್ಬೋದು, ಅವರ ಎನ್ವಿರಾನ್ಮೆಂಟ್, ಸುತ್ತಮುತ್ತ ವಾತಾವರಣದಲ್ಲಿ ಹೇಗಿದೆ, ಅವ್ರನ್ನ ಒಂದು ಕೂಲ್ ಅಂಡ್ ಕಾಮ್ ಎನ್ವಿರಾನ್ಮೆಂಟ್ ಇಟ್ಕೋಬೇಕು. ಯಾವ್ದು ಒತ್ತಡಗಳು ಸಿಲುಕಿಸಬಾರ್ದು ಅವ್ರನ್ನ. ಅವ್ರಿಗೆ ಏನೇ ಕಷ್ಟ ಇದ್ರೂ ಅದನ್ನ ಸುಲಭವಾಗಿ ಇದು ಮಾಡ್ಬೇಕು. ಅವ್ರಿಗೆ ಡಿಸ್ಓರಿಯಂಟೇಷನ್ ಆಗ್ತಾವ ಕೆಲವೊಂದ್ಸಲ, ಟೈಮಿನ ಮಹತ್ವ ಗೊತ್ತಾಗೋದಿಲ್ಲ, ಟೈಮ್ ಯಾವಾಗ ಏನು ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಬೆಳಿಗ್ಗೆ ಸಂಜೆ ವ್ಯತ್ಯಾಸಗಳು ಕೆಲವೊಂದ್ಸಲ ತಪ್ಪಿ ಹೋಗ್ಬಿಡ್ಬೋದು ಅವರೆಲ್ಲ. ಸೊ ಅವರಿಗೆ ದಿನಾಲು ಕೂತ್ಕೊಂಡು ಹೇಳೋದು, ಅವರಿಗೆ ಮನೆಯ ಫೋಟೋಗಳನ್ನ ತೋರಿಸಿ ಯಾರು ಎಂತ ಅಂತ ಮತ್ತೆ ತಿಳಿ ಹೇಳೋದು, ಕ್ಯಾಲೆಂಡರ್ ತೋರಿಸಿ ದಿನಗಳ ಬಗ್ಗೆ ತಿಳಿ ಹೇಳೋದು, ಈ ರೀತಿ ಕೆಲವು ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ.
ಸೊ ಓವರ್ ಆಲ್ ಸಮರಿ ಅಂದ್ರೆ ಆದಷ್ಟು ಜಲ್ದಿ ಇದರ ಬಗ್ಗೆ ನಿಮಗೆ ನೆನಪು ಶಕ್ತಿ ಕಡಿಮೆ ಆಗ್ತದೆ ಅಂದಾಗ ಮನೆಯಲ್ಲಿ ಯಾರಿಗಾದ್ರೂ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಅವರನ್ನ ಒಂದು ನುರಿತ ವೈದ್ಯರಲ್ಲಿ ಕೂತು ಒಂದು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾಗುತ್ತೆ. ನಮಸ್ಕಾರ, ಧನ್ಯವಾದಗಳು.